ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ರಾಕ್ಷಸ ಇದು ಪ್ರಜ್ವಲ್ ದೇವರಾಜ್ ಅಭಿನಯದ ಸಿನಿಮಾ. ಈ ಸಿನಿಮಾಗೆ ಮಮ್ಮಿ ಹಾಗೂ ದೇವಕಿ ಸಿನಿಮಾಗಳ ನಿರ್ದೇಶಕ ಲೋಹಿತ್ ಅವರು ನಿರ್ದೇಶನ ಮಾಡಿದ್ದು ಅಂಡ್ ಈ ಸಿನಿಮಾ ಟೈಮ್ ಲೂಪ್ ಅಲ್ಲಿ ಸಾಗುವಂತಹ ಆರ್ಆರ್ ಸಿನಿಮಾ. ಅಂಡ್ ಈ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಲೇಟ್ ಆಗಿ ನೋಡ್ಕೊಂಡ್ ಬಂದೆ. ಸಿನಿಮಾ ನೋಡಿ ನನಗೆ ಏನು ಅನಿಸ್ತು, ಏನು ಇಷ್ಟ ಆಯ್ತು, ಏನು ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದ್ರೆ, ಸಿನಿಮಾ ಕತೆ ಪ್ರಾರಂಭ ಆಗೋದು ವಸಿಷ್ಠ ಸಿಂಹ ಅವರ ವಾಯ್ಸ್ ಓವರ್ ನಿಂದ ಅಂಡ್ ಅವ್ರು ಹೇಳೋ ಒಬ್ಬ ರಾಕ್ಷಸನ ಕಥೆಯಿಂದ, ಆ ಬ್ರಹ್ಮ ರಾಕ್ಷಸ ಹುಟ್ಟಿದ್ದು ಹೇಗೆ ಅನ್ನೋ ಕಥೆಯಿಂದ. ಇನ್ನ ಇವತ್ತಿನ ಪ್ರೆಸೆಂಟ್ ನಲ್ಲಿ KSR ಪೊಲೀಸ್ ಸ್ಟೇಷನ್ ಅಂಡ್ ಇಲ್ಲಿ ಇನ್ಸ್ಪೆಕ್ಟರ್ ಸತ್ಯ ಪ್ರಜ್ವಲ್ ದೇವರಾಜ್ ಅವರ ಆ ಕ್ಯಾರೆಕ್ಟರ್ ಸುಮಾರು ವರ್ಷಗಳಿಂದ ಪೊಲೀಸ್ ಕೆಲಸ ಬಿಟ್ಟು ತಾನಾಯ್ತು ತನ್ನ ಫ್ಯಾಮಿಲಿ ಆಯ್ತು ಅಂತ ಇರಬೇಕಾದ್ರೆ ಒಂದು ಕೊಲೆ ಕೇಸ್ನ ಜವಾಬ್ದಾರಿಯನ್ನ ಅವನಿಗೆ ಕೊಡಲಾಗತ್ತೆ. ಅಂಡ್ ಅವನು ಆ ಕೊಲೆ ಮಾಡಿದ 3 ಕೊಲೆಗಾರರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಂದು ಲಾಕಪ್ ಅಲ್ಲಿ ಆಗ್ತಾನೆ. ಅಂಡ್ ಅಲ್ಲಿಂದ ಸಿನಿಮಾದ ನಿಜವಾದ ಕತೆ ಅಲ್ಲ, ಒಂದು ಸಣ್ಣ ಇನ್ಸಿಡೆಂಟ್ ಶುರುವಾಗುತ್ತೆ. ಆ ಇನ್ಸಿಡೆಂಟೇ ಸಿನಿಮಾದ ಒನ್ ಲೈನ್ ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ KS ಶ್ರೀಧರ್, ಶೋಭರಾಜ್, ಸೋನಾಲ್ ಮಂತೇರೋ ಹಾಗೂ ಇನ್ನೂ ಹಲವರಿದ್ದಾರೆ. ಇವರೆಲ್ಲ ಹೀಗೆ ಬಂದು ಹಾಗೆ ಹೋಗ್ತಾರೆ. ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಒಂದೇ ಕ್ಯಾರೆಕ್ಟರ್ ಸಿನಿಮಾ ಪೂರ್ತಿ ಮುಖ್ಯವಾಗಿ ಇರೋದ್ರಿಂದ ಬೇರೆ ಪಾತ್ರಗಳು ಜಸ್ಟ್ ಸಪೋರ್ಟಿಂಗ್ ಆಗಿ ಬಂದು ಹೋಗ್ತವೆ. ಇನ್ನು ಸಿನಿಮಾ ನಡೆಯೋದು ಒಂದಿನದಲ್ಲಿ ಅಲ್ಲ, ಒಂದು ರಾತ್ರಿ ಇಲ್ಲ ಜಸ್ಟ್ ರಾತ್ರಿ 9:29 10:29 ನಡೆಯೋ ಒಂದು ಸಣ್ಣ ಇನ್ಸಿಡೆಂಟ್ ಅನ್ನ ಟೈಮ್ ಲೂಪ್ ಅಂತ ಹೇಳಿ ತೋರಿಸಿದ್ದಾರೆ. ಹಿಂಸೆ ಕೊಟ್ಟವರೇ ಗುರು. ಯಪ್ಪ, ಈ ರೀತಿ ಕಿತ್ತೋಗಿರೋ ಐಡಿಯಾಗಳು ನಿಮ್ಗೆ ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ. ಇದು ಟೈಮ್ ಲೂಪ್ ಅಲ್ಲ, ಟೈಮ್ ವೇಸ್ಟ್ ಸಿನಿಮಾ. ಈ ತರ ಸಿನಿಮಾಗಳಿಂದಾನೇ ನಮ್ಮ ಇಂಡಸ್ಟ್ರಿ ಸಿನಿಮಾಗಳ ಮಾರ್ಕೆಟ್ ಬಿದ್ದೋಗಿರೋದು. ಬಿಸ್ನೆಸ್ ಮಾಡಕ್ ಆಗದೆ ಒಳ್ಳೊಳ್ಳೆ ಸಿನಿಮಾಗಳು ಸತ್ತೋಗಿರೋದು. ಗುರು, ಸಿನಿಮಾ 2 ಗಂಟೆಯಲ್ಲಿ ನೋಡಿದ್ದೆ ನೋಡಿ ನನಗಂತೂ ಪಿತ್ತ ನೆತ್ತಿ ಏರಿತ್ತು. ಇವರು ಮಾಡಿರೋ ಟ್ರೈಲರ್ ನೋಡಿದಾಗ ತಂದೆಯ ಮಗುದು ಏನೋ ಸೆಂಟಿಮೆಂಟ್ ಇರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡು ಥಿಯೇಟರ್ಗೆ ಹೋಗಿದ್ದಕ್ಕೆ ಒಂದು ಒಳ್ಳೆ ಟೈಮ್ ವೇಸ್ಟ್, ಕೈಲಿದ್ದ 500 ರೂಪಾಯಿ ವೇಸ್ಟ್. ನಮ್ ದುಡ್ಡಿಗೇನ್ ಬೆಲೆನೇ ಇಲ್ವಾ ಗುರು. ಇನ್ನ ಸಿನಿಮಾದಲ್ಲಿ ಹುಡುಕಿದ್ರೆ ಒಂದಷ್ಟು ಒಳ್ಳೇದಿದಾವೆ, ಏನು ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಒಂದು ಸಿಂಗಲ್ ಶಾಟ್ ಅಲ್ಲಿ ಕಂಪೋಸ್ ಮಾಡಿರೋ ಫೈಟ್ ಸೀಕ್ವೆನ್ಸ್ ಇಷ್ಟ ಆಯ್ತು. FAV ಡ್ರೋನ್ ನ ಬಳಸಿ ಮಾಡಿರೋದು ಹೈಲೈಟ್. ಬಟ್ ಅದೇನು ಸಿನಿಮಾಗೆ ಬೇಕಾಗಿರ್ಲಿಲ್ಲ. ಸುಮ್ನೆ ಇನ್ಸ್ಪೆಕ್ಟರ್ ಸತ್ಯ ಯಾರು ಅಂತ ತೋರ್ಸಕ್ಕೆ ಮಾಡಿರೋ ವಿಷಯ. ಅದನ್ನ ಬಿಟ್ರೆ ಪ್ರೋಬ್ಲೆನ್ಸ್ ನ ಯೂಸ್ ಮಾಡಿ ತೆಗೆದಿರೋ ಕೆಲವೊಂದು ಶಾರ್ಟ್ಸ್ ಚೆನ್ನಾಗಿದಾವೆ ಅಷ್ಟೇ. ಇನ್ನ ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಅಜ್ನೀಶ್ ಅವರ BGM ಸ್ವಲ್ಪ ಓಕೆ ಅನಿಸ್ತು. ಅದನ್ನ ಬಿಟ್ರೆ ಸೌಂಡ್ ಡಿಸೈನು ಚೆನ್ನಾಗಿಲ್ಲ. ದೊಡ್ಡ ರೈಲ್ವೆ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇದ್ರು ಒಂದೇ ಒಂದು ಸಾರಿನೂ ಅದರ ಎಫೆಕ್ಟ್ ಆಗ್ಲಿ, ಅಲ್ಲಿನ ಆಂಬಿಯೆಂಟ್ ಸೌಂಡ್ ಆಗ್ಲಿ ಬರಲಿಲ್ಲ. ಸಿನಿಮಾದಲ್ಲಿ ಪಾಸಿಟಿವ್ ಗಿಂತ ನೆಗೆಟಿವ್ ಹೇಳೋಕೆ ಜಾಸ್ತಿ ಇದೆ. ಸಿನಿಮಾದಲ್ಲಿ ಪ್ರಜ್ವಲ್ ಅವರ 2 ಶೇಡ್ ಇದ್ದು ಅದಕ್ಕೂ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ. ಸುಮ್ಮನೆ ಬಿಲ್ಡಪ್ ಕೊಟ್ಟು ಆ ಕ್ಯಾರೆಕ್ಟರ್ಗಳನ್ನ ಎಂಡ್ ಮಾಡಿದ್ದಾರೆ. ಅದರಲ್ಲೂ ಸಿನಿಮಾದ 2ನೇ ಭಾಗಕ್ಕೆ ಲೀಡ್ ಕೊಟ್ಟಿದ್ದಾರೆ ಗುರು. ಇದನ್ನೇ ನೋಡಕ್ ಆಗದೆ ಯಾವಾಗ ಮುಗೀತು ಅನ್ಸಿರ್ಬೇಕಾದ್ರೆ ಪಾರ್ಟ್ 2 ನ ಯಾವ ನೋಡ್ತಾನೆ ಗುರು. ಯಪ್ಪ ಗುರು, ನಿರ್ದೇಶಕರೇ, ಕನ್ನಡ ಇಂಡಸ್ಟ್ರಿ ನಿಮ್ ಕೈಲೇ ಇರೋದು. ತಲೆ ಕೆಡಿಸ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಮಾಡಿ ಅದನ್ನ ಬಿಟ್ಟು ಈ ತರ ಇವಾಗಿರೋ ಕಥೆನ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದಿತ್ತು. ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಕೊಡ್ಬೋದಿತ್ತು ಅಂತ ಅನಿಸ್ತು. ಒಟ್ನಲ್ಲಿ ಸಿನಿಮಾದಲ್ಲಿ ಇಷ್ಟ ಆಗೋದು ಏನು ಇರಲಿಲ್ಲ. ನನಗಂತೂ ಇಷ್ಟ ಆಗ್ಲಿಲ್ಲ. ನಿಮ್ಮ ಹತ್ರ ಟೈಮ್ ಪಾಸ್ ಮಾಡಕ್ಕೆ ಸಮಯ ಇದ್ದು ಜೇಬಲ್ಲಿ ದುಡ್ಡಿದ್ರೆ ಥಿಯೇಟರ್ ನಲ್ಲಿ ಕೂತಿದ್ದು ಬರೋಕೆ ಅಂತ ಇದ್ರೆ ಈ ತರ ತಲೆ ಕೆಟ್ಟ ಸಿನಿಮಾ ನೋಡ್ಬೋದು. ಸಾರಿ ಈ ರೀತಿ ಹೇಳ್ತಿದ್ದೀನಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ನೀವು ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ನೋಡೋರಾಗಿದ್ರೆ ಸಿನಿಮಾ ನೋಡಬಹುದು. ಇನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ಕೇಳಲೇಬೇಡಿ ಗುರು. ಥಿಯೇಟರ್ ನಲ್ಲಿ ಕೂರಕ್ಕಂತೂ ಆಗ್ಲಿಲ್ಲ ಅಂತ ಹೇಳ್ತೀನಿ. ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳನ್ನ ಥಿಯೇಟರ್ ಅಲ್ಲೇ ನೋಡಿ, ಕಿತ್ತೋದ್ ಸಿನಿಮಾಗಳನ್ನ ಎಲ್ಲಿ ಬೇಕಾದ್ರೂ ನೋಡಿ ಅಂತ ಹೇಳ್ತಾ, ರಾಕ್ಷಸ ಸಿನಿಮಾ ನೋಡಿ ಹೇಳ್ಬೇಕು ಅಂತ ಅನಿಸಿದ ವಿಚಾರ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.